ಇವತ್ತು ನಿಮಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ, ಅತ್ಯುತ್ತಮ ಪ್ರಶಸ್ತಿ. ಏನ್ ಹೇಳ್ತೀರಾ? ಬಹಳ ಸಂತೋಷ ಆಯ್ತು. ನಿಮ್ಮ ಸೇವೆಯನ್ನ ಖರ್ಗೆಯವರು ನಡೆಸಿದ್ದಾರೆ. ಭಾಷಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣದಲ್ಲೆಲ್ಲ ನಡೆಸಿದ್ದಾರೆ. ಒಟ್ಟಿನಲ್ಲಿ ನಾವು ಅವರು ಭಾಳ 50-60 ಸ್ನೇಹಿತರು, ಯಾವಾಗಲೂ ಭಿನ್ನಾಭಿಪ್ರಾಯ ಬಂದಿಲ್ಲ. ಜಾತಿ ಗಣತಿಗೆ ಸಮುದಾಯ ಬಹಳಷ್ಟು ಪ್ರಬಲ ವಿರೋಧ ಮಾಡ್ತಾ ಇರೋದು. ಮೊನ್ನೆ ನಿಮ್ಮನೇಲೂ ಸಭೆ ಆಗಿತ್ತು. ಸಭೆ ಆಗಿದೆ, ಹಾ ತುಂಬ ಹಚ್ಚಿದ್ವಿ, ಕೆಲವು ವಿಚಾರಗಳನ್ನು ಮಾತಾಡಿದ್ದೀವಿ. ಹಾ ಮತ್ತೆ ಇನ್ನೊಂದ್ಸರಿ ಸೇರೋಣ, ಮತ್ತೆ ಮಾಡೋದು ಅಂತ ಇನ್ನು ಫೈನಲ್ ಸ್ಟೇಜಿಗೆ ಹೋಗಿಲ್ಲ ನಾವು. ಸಮಾವೇಶ ಮಾಡ್ಬೇಕು ಲಿಂಗಾಯತರು ಒಕ್ಕಲಿಗರು ಒಂದು ಬೃಹತ್ ಸಮಾವೇಶ ಅನ್ನುವಂತ ಚರ್ಚೆ, ಬೃಹತ್ ಸಮಾವೇಶ ಮಾಡ್ಬೇಕು ಲಿಂಗಾಯತರು ಒಕ್ಕಲಿಗರು ಅನ್ನುವಂಥದ್ದು ಒಂದು ಸಂದೇಶ ಕೊಡ್ಬೇಕು ಅನ್ನುವಂತ ಚರ್ಚೆ ಆಗ್ತಿದೆ. ಅದು ಸದ್ಯಕ್ಕಿಲ್ಲ, ಮೈನಸ್ ಏನ್ ಮಾಡ್ತಾರೆ ಗೌರ್ಮೆಂಟ್ ನೋಡ್ಬಿಟ್ಟು ಮಾಡಿ. ವರದಿನ ಯಾಕೆ ಮಾಡಿದ್ರು? ಯಾರಿದ್ರು? ಮನೇಲಿ ಸಭೆ ಆಗಿದ್ದ ಏನಾರ ತೀರ್ಮಾನ ನಿರ್ಣಯ ತೆಗೆದುಕೊಂಡ್ರ ಅಂತ? ಇಲ್ಲ, ಇನ್ನೂ ನಿರ್ಣಯಿಸ್ಬೇಕು. ಮತ್ತೆ ಈಗ 2ನೇ ತಾರೀಕಿನ ಕ್ಯಾಬಿನೆಟ್ ಅಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೆ, ಏನ್ ಹೇಳಕ್ ಬಯಸ್ತೀರಾ? ಅವ್ರಿಗೆ ನಾವೇನೋ ನಾವು ಅವರು ಮತ್ತೆ ಅದೆಲ್ಲ ವಿರೋಧ ಮಾಡಿ ತಿರಸ್ಕಾರ ಮಾಡ್ಬೇಕಂತಿರೋ ವರದಿಲ್ಲ ಅಥವಾ ಸರಿಪಡಿಸ್ಬೇಕಂತಿರೋ? ಬಟ್ ಸರಿ ಮಾಡಿಸಿದ್ರು ಬರೋಲ್ಲ, ಇನ್ನೊಂದು ತರಿಸ್ತಾರೆ, ಅದೊಂದು ತರಿಸಿದ್ರು ಬರೋಲ್ಲ. ಅದಂತ ಅದೇ ಹಳೆ ಅವ್ರು ಹೇಳ್ಬಾರ್ದು. ಹಾಕೊಳ್ಳಿಕ್ ತಯಾರಿಲ್ಲ ನೀವು ಒಟ್ಟಾರೆ? ಅವ್ರು ಹೇಳ್ತಾ ಇರೋದು ಪ್ರವರ್ಗಗಳು ಬೇರೆ ಸೇರಿದೆ, ಅವ್ರಿಗೆ ಅಲ್ಲಿ ಮೀಸಲಾತಿ ಬರುತ್ತೆ ಅನ್ನೋ ಕಾರಣಕ್ಕೆ ಅವರೇ ಸೇರ್ಕೊಂಡಿದ್ದಾರೆ ಲಿಂಗಾಯತರು ಅನೇಕರು ಅಂತ. ಅವ್ರಿಗೆ ಬೇಕಾಗಿ ಹೇಳ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.